ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್. ನೀವು ನೋಡ್ತಿದ್ದೀರಾ ಕಿರಣ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ವೀರಚಂದ್ರಹಾಸ. ಇದು ರಿವ್ಯೂ ಅಂತನೋ ಇನ್ನೊಂದು ಮತ್ತೊಂದು ಅಲ್ಲ, ಇದು ಕೇವಲ ನನ್ನ ಅಭಿಪ್ರಾಯ. ಹೆಂಗೆ ಅಂದ್ರೆ, ಒಂದು ಯಕ್ಷಗಾನದ ವೈಭವವನ್ನ 2.5 ಗಂಟೆಯಲ್ಲಿ ಒಂದು ಸಿನಿಮಾ ಹೆಂಗ್ ತರಬಹುದು ಅನ್ನೋದೇನೆ ಈ ಚಿತ್ರ. ಯಾವ ಮಟ್ಟಕ್ಕೆ ಇದನ್ನ ತಂದಿದ್ದಾರೆ ಅಂದ್ರೆ, ಸುಮಾರು 400ಕ್ಕೂ ಹೆಚ್ಚು ಜನ ಎಲ್ಲರೂ ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟು ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ನೋಡಿದ ಅನುಭವ ನನಗಾಯ್ತು. ಕುಂತಳ ಅನ್ನೋ ಒಂದು ರಾಜ್ಯ, ಆ ರಾಜ್ಯದಲ್ಲಿ ದುಷ್ಟ ಬುದ್ಧಿ ಅನ್ನೋ ಒಂದು ಮಂತ್ರಿ ಅವನ ಮಗನಿಗೆ ಸಿಂಹಾಸನವನ್ನು ಕಟ್ಟಬೇಕು ಅನ್ನೋ ಆಸೆಯಿಂದ ಎಲ್ಲರನ್ನು ನಿರ್ನಾಮ ಮಾಡಿ ಅವನ ಮಗನಿಗೆ ಸಿಂಹಾಸನ ಕಟ್ಟೋಕೆ ಕಾಯ್ತಿರ್ತಾನೆ. ಆಗ ಒಬ್ಬ ಬ್ರಾಹ್ಮಣನ ಮುಖಾಂತರ ದುಷ್ಟಬುದ್ಧಿಗೆ ಪರಿಚಯ ಆಗೋದೇ ಚಂದ್ರಹಾಸ. ಚಂದ್ರಹಾಸ ಏನು ಹೊಸ ಕತೆ ಅಲ್ಲ, ಅದು ತುಂಬಾ ಹಳೆ ಕತೆ. ನಾನಂತೂ ಅದನ್ನ ಗುರುರಾಜು ನಾಡು ಅವರ ಹರಿಕತೆ ಮುಖಾಂತರ 100 ಬಾರಿ ಕೇಳಿದ್ದೀನಿ. ನನಗದು ಚಿರಪರಿಚಿತವಾದ ಕತೆ. ಆ ಕಥೆಯನ್ನ ತೆರೆ ಮೇಲೆ ನೋಡೋ ವೈಭವ ಇದೆಯಲ್ಲ, ಅದು ನೋಡ್ಲಿಕ್ಕೆ ಕಣ್ ಸಾಲದು. ಇನ್ನ ಚಿತ್ರದ ಪಾತ್ರ ಹೊರಕ್ಕೆ ಬಂದ್ರೆ, ನನಗೆ ತುಂಬಾ ಇಷ್ಟ ಆಗಿದ್ದು ಬಂದ್ಬಿಟ್ಟು ದುಷ್ಟಬುದ್ಧಿ ಅವ್ರ ಪಾತ್ರ. ಅದನ್ನಂತೂ ತುಂಬಾ ಚೆನ್ನಾಗಿ ಆರ್ಭಟಿಸಿದ್ದಾರೆ. ಅದ್ಭುತವಾಗಿ ಮೂಡ್ ಬಂದಿತ್ತು ಆ ಪಾತ್ರ. ಮದನ ಆಗ್ಬೋದು, ವಿಷಯ ಆಗ್ಬೋದು, ನಮ್ಮ ಚಂದ್ರಹಾಸ ಮಾಡಿರೋದು ಶಿಥಿಲ್ ಶೆಟ್ಟಿ ಅವರು ಮೂಲತಃ ಯಕ್ಷಗಾನ ಕಲಾವಿದ್ರೆ. ಅದ್ಭುತವಾದ ಸಿನಿಮಾ ನೋಡಿದ ಅನುಭವ ನನ್ನ ಕಣ್ಣಿಗೆ ಕಾಣಿಸ್ತು. ಇನ್ನ ಈ ಸಿನಿಮಾದ ಆರ್ಟ್ ಬಗ್ಗೆ ಮಾತಾಡ್ಬೇಕು. ಪ್ರಭು ಬಡಿಗೇರ್ ಮತ್ತು ಅವ್ರ ತಂಡ ಈ ಸಿನಿಮಾದ ಆರ್ಟ್ ಡೈರೆಕ್ಷನ್ ಅನ್ನು ನೋಡ್ಕೊಂಡಿದ್ದಾರೆ. ಸೆಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಕಾಳಿಕಾದೇವಿ ವಿಗ್ರಹ ಆಗ್ಬೋದು, ಆ ದೇವಾಲಯಗಳಾಗ್ಬೋದು, ಅರಮನೆ ಆಗ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನ ಈ ಸಿನಿಮಾದ ಸಿನಿಮಾಟೋಗ್ರಫಿ, ಛಾಯಾಗ್ರಹಣಕ್ಕೆ ಬಂದ್ರೆ ಕಿರಣ್ ಕುಮಾರ್ ಅವರದನ್ನ ನಿಭಾಯಿಸಿದ್ದಾರೆ. ಅಚ್ಚುಕಟ್ಟಾಗಿ, ಅಷ್ಟು ನೀಟಾಗಿ ಛಾಯಾಗ್ರಹಣವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನ ಸೌಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ಥಿಯೇಟರ್ ಕುಂತ್ಕೊಂಡು ಆ ಅನುಭವ ಪಡೋದು ನೆಕ್ಸ್ಟ್ ಲೆವೆಲ್. ಇದನ್ನ ಯಾವುದೋ ಒಂದು ಇಯರ್ಫೋನ್ ಹಾಕೊಂಡು OTT ಮನೇಲಿ ಕುಂತೋ ನೋಡೋ ಚಿತ್ರ ಅಲ್ವೇ ಅಲ್ಲ. ಇದನ್ನ ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು. ಆಗ ಮಾತ್ರ ಆ ಚಿತ್ರದ ಒರಿಜಿನಲ್ BGM, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ನೀವು ಕರಿತೀವಿ, ಅದ್ಭುತವಾಗಿ ಕೇಳುತ್ತೆ. ಅದನ್ನ ನೀವು ಬೇರೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಿತ್ರಮಂದಿರಗಳಿಗೆ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ, ಅಲ್ಲಿ ಮಾತ್ರ ಕೇಳಲಿಕ್ಕೆ ಸಾಧ್ಯ. ತಮ್ಮ ಅದ್ಭುತ ಪ್ರಯತ್ನಗಳಿಂದನೇ ನಮ್ಮನ್ನೆಲ್ಲ ರಂಜಿಸ್ತಾ ಬಂದಿರೋ ರವಿ ಬಸ್ರೂರ್ ಸರ್ ಈ ಯಕ್ಷಗಾನವನ್ನು ಇಟ್ಕೊಂಡು ಒಂದು ಕಥೆನ ಜನರಿಗೆ ತಲುಪಿಸ್ತೀನಿ ಅಂತ ಹೋಗಿದಾರಲ್ಲ, ಹ್ಯಾಟ್ಸ್ ಆಫ್ ಸರ್. ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಅಂದ್ರೆ ನೀವೆಲ್ಲ ಹೋಗಿ ಥಿಯೇಟರ್ ನೋಡಿ ಗೊತ್ತಾಗುತ್ತೆ. ನಮ್ಮ ಸಾರ್ಥಕತೆ ನೋಡುವ ಹಾಗೆ ರವಿ ಸರ್ ಮಾಡಿದರು. ನಿಜವಾಗಿ ನಾವೆಲ್ಲರೂ ಅವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು. ಅದರಲ್ಲಿ ನಾನು ಹೆಚ್ಚು, ಯಾಕಂದರೆ ನನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಚಂದ್ರಹಾಸ ಕ್ಯಾರೆಕ್ಟರ್ ಮಾಡಬೇಕಾದ್ರೆ. ಹೆದರಿಕೆ ಇದ್ದಿತ್ತು, ಏನಾಗ್ತಾಯಿದ್ರು ಏನೋ ಅಂತ. ಬಟ್ ಜನರ ಒಪಿನಿಯನ್ ಕೇಳಿದಾಗ ಖುಷಿ ಇತ್ತು, ತುಂಬ ಖುಷಿ ಇತ್ತು. ಚಂದ್ರಹಾಸ ರೋಲ್ನ ನೀವು ಯಕ್ಷಗಾನದಲ್ಲಿ ಬಯಲಾಡಿ ಇಂಥ ಕಡೆಗಳು ಮಾಡಿ ಬರ್ತಾ ಇದ್ದೀವಿ. ಹೌದು. ಈ ತೆರೆ ಮೇಲೆ ನಿಮ್ಮನ್ನು ನೋಡ್ಕೊಂಡು ಹೇಗೆ ಅನ್ಸುತ್ತೆ? ಯಕ್ಷಗಾನದಲ್ಲಿ ಅಂದರೆ ಬಂದು ಸ್ಟೇಜ್ ಮೇಲೆ ಅವ್ರು ಭಾಗವತ ಹೇಳಿದಾಗ ನಾವು ಪರ್ಫಾರ್ಮ್ ಮಾಡಿ ಅರ್ಥ ಹೇಳೋದು ಅದು ಬೇರೆ. ಬಟ್ ಇಲ್ಲಿ ಈ ಸ್ಕ್ರೀನ್ ಬೇರೆ ಪ್ರಪಂಚವೇ. ಯಕ್ಷಗಾನ ಚಲನಚಿತ್ರ ಅಂತ ಹೇಳ್ಬೋದು. ಇದು ಯಕ್ಷಗಾನೀಯವಾದ ಚಲನಚಿತ್ರ. ಇಂಥ ಸ್ಕ್ರೀನಲ್ಲಿ ನಾನು ಫಸ್ಟ್ ಟೈಮ್ ಬಂದಿತ್ತು. ನನ್ನ ನೋಡಿದಾಗ ನನಗೆ ಖುಷಿ ಆಯಿತು. ನಾವು ಆ್ಯಕ್ಚುಲಿ ಹೇಳ್ಕೊತಾ ಇದ್ದೀವಿ, ಇದು ನಾವೇಯಾ ಅಂತ ನಮ್ಮಷ್ಟಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಅಷ್ಟು ನಮಗೆ ಆಶ್ಚರ್ಯ ಆಯಿತು. ಹೇಳ್ತಾರಲ್ಲ, ಅಷ್ಟು ಖುಷಿ ಆದರೆ ಮಾತೇ ಬರಲ್ಲ ಅಂತ, ಸ್ಪೀಚ್ಲೆಸ್ ಆ ಥರ ಆಗಿದೆ. ಒಂದು ಬೆಳ್ಳಿತೆರೆ ಮೇಲೆ ಅದರ ಒಂದು ಔಚಿತ್ಯಕ್ಕೆ ಅಥವಾ ಯಕ್ಷಗಾನದ ಶಾಸ್ತ್ರೀಯತೆಗೆ ಯಾವುದೇ ರೀತಿಯ ಭಂಗ ಬರದ ರೀತಿಯಲ್ಲಿ ಮೂವಿಯನ್ನು ತೋರಿಸಿದ್ದಾರೆ. ನೀವು ಎಲ್ಲ ನೋಡಿದಿರಿ. ನಾವು ನಮ್ಮಿಂದಾಗ ಪ್ರಯತ್ನ
ಒಂದು ಮಾಡಿದ್ದೀವಿ. ಇದನ್ನ ಗೆಲ್ಲಿಸೋದು ಮತ್ತೆ ಯಕ್ಷಗಾನ ಕಲೆಯನ್ನ ವಿಶ್ವದಾದ್ಯಂತ ಪ್ರಸರಿಸೋದು ನಿಮ್ಮೆಲ್ಲರ ಕೈಯಲ್ಲಿದೆ.